ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳನ್ನು ಆಡಿಸೋಕೆ ಏಯಪ್ಪ ಏನ್ರಿ ಇಷ್ಟೊಂದು ಸಭೆಗಳ ಮೇಲೆ ಮಾಡ್ತೀರಿ. ಈ ಕ್ಷಣದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ RCB ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಅಲ್ಲಿ ಮೀಟಿಂಗ್ ಇಲ್ಲಿ ಮೀಟಿಂಗ್, ಪಂದ್ಯ ಆಡಿಸೋಕ್ಕೋಸ್ಕರ ಇಷ್ಟೊಂದು ಮೀಟಿಂಗ. ಅವ್ರ ಜೊತೆ ಕರಿಬೇಕು, ಇವ್ರ ಜೊತೆ ಕರಿಬೇಕು. ಮಾನ್ಯ ಗೃಹ ಮಂತ್ರಿಗಳು ಇನ್ನೊಂದು ರೀತಿಯಾಗಿ ಕ್ಯಾಬಿನೆಟ್ನಲ್ಲಿ ಬೇರೆ ಅಂತೆ. ಏನು ಡಿಸಿಷನ್ ರೀ ನೋಡಿ. ಇವಾಗ ಏನಾಗಿದೆ ಬೆಳವಣಿಗೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ನಡೆಯುತ್ತಾ RCB ಪಂದ್ಯಕ್ಕೆ ಅನುಮತಿ ಸಿಗುವುದು ಪಕ್ಕಾನ? RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಗಲಿದೆಯಾ? RCB ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ ತುಳಿತ ದುರಂತದ ಬಳಿಕ ಈವರೆಗೂ ಯಾವುದೇ ಪಂದ್ಯವನ್ನು ಆಡಿಸಲು ಚಾನ್ಸ್ ಸಿಗ್ತಾ ಇಲ್ಲ. ಇತ್ತ IPL ಕೂಡ ಹತ್ತಿರ ಬಂದಿದೆ. IPL ಕ್ರೇಜ್ ದುಪ್ಪಟ್ಟು ಮಾಡಿರೋ RCB ಫ್ಯಾನ್ಸ್ಗೆ ಸಿಹಿ ಸುದ್ದಿಯೊಂದು ಸಿಗೋದು ಬಾಕಿ ಇದೆ. ಅದೇನು ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬಾರಿ IPL ಮ್ಯಾಚ್ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಅನುಮತಿ ಕೊಡುತ್ತಾ ಅನ್ನೋದನ್ನ ಫ್ಯಾನ್ಸ್ ಎದುರು ನೋಡುತ್ತಿದ್ದಾರೆ. ಅದರಂತೆ ಇವತ್ತೇ ಗುಡ್ ನ್ಯೂಸ್ ಸಿಗಲಿ ಎಂದು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಸರ್ಕಾರದ ಕೈ ಸೇರಿದ ಡಾ ಕುನ್ಹಾ ವರದಿ, ಕೆಎಸ್ಸಿಎ RCB ಜೊತೆ ಮಹತ್ವದ ಸಭೆ, ಮೈದಾನ ನವೀಕರಣಕ್ಕೆ ಮುಂದಾಗಿರುವ ಕೆಎಸ್ಸಿಎ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಪಂದ್ಯ ನಡೆಸೋದಕ್ಕೆ ಅನುಮತಿ ಕೊಡಬಹುದಾ? ಸುರಕ್ಷತಾ ಕ್ರಮಗಳು ಅನುಸರಿಸಲು ಏನೆಲ್ಲ ಮಾಡಬೇಕು? ಅಲ್ಲದೆ ಕಾಲ್ ತುಳಿತ ದುರಂತಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಡಾ ಕುನ್ಹಾ ತಯಾರಿಸಿದ ವರದಿ ಸರ್ಕಾರದ ಕೈ ಸೇರಿದೆ. ಇದರ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಕೆಎಸ್ಸಿಎ RCB ಮ್ಯಾನೇಜ್ಮೆಂಟ್ ಜೊತೆ ವಿಧಾನಸೌಧದಲ್ಲಿ ಮಹತ್ವದ ಸಭೆ ನಡೆಸಿದ್ರು. GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನೇತೃತ್ವದ ಕಮಿಟಿ, ಕೆಎಸ್ಸಿಎ RCB ಆಡಳಿತ ಮಂಡಳಿ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿದ್ದರು. ವರದಿ ಆಧಾರದಲ್ಲಿ ಮುಂದಿನ ತಯಾರಿ ಕ್ರಮ, ಜವಾಬ್ದಾರಿ ಸಂಬಂಧ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಕೆಎಸ್ಸಿಎ ಮತ್ತು RCBಯ ಹೊಣೆ, ಜವಾಬ್ದಾರಿ ಸಂಬಂಧವೂ ಚರ್ಚಿಸಿದ್ದು ಮುಂದಿನ ನಿರ್ಧಾರವನ್ನು ಸರ್ಕಾರ ತಿಳಿಸಲಿದೆ. ಬೆಂಗಳೂರಿನಲ್ಲಿ ಕಾಲ್ ತುಳಿತ ದುರಂತ ಆದ ಬಳಿಕ ಕುನ್ನಾ ವರದಿಯ ಪ್ರಕಾರವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಯಾವೆಲ್ಲ ಸಿದ್ಧತೆಗಳಾಗಿದೆ, ಜೊತೆಗೆ ಆ ಸಿದ್ಧತೆಗಳು ಹೇಗಿದೆ ಎನ್ನುವಂಥ ಸಂಬಂಧಪಟ್ಟಂತೆ ಗೃಹ ಇಲಾಖೆ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡೋದಕ್ಕೆ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು. ಆ ಕಮಿಟಿ ಎಲ್ಲವನ್ನ ಪರಿಶೀಲನೆ ಮಾಡಿ ಈಗ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಜೊತೆಗೆ ತೆಗೆದುಕೊಂಡಿರುವಂತಹ ಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದೆ. ಇವತ್ತು ಗೃಹ ಸಚಿವರ ನೇತೃತ್ವದಲ್ಲಿ ಸಭೆಯಲ್ಲಿ ಈ ಎಲ್ಲರೂ ಕೂಡ ಒಟ್ಟಾಗಿ ಸಭೆ ಮಾಡಿದ್ದು ಇವತ್ತಿನ ಕ್ಯಾಬಿನೆಟ್ನಲ್ಲಿ ಅಂತಿಮವಾದಂತಹ ನಿರ್ಧಾರವನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. IPL ಉದ್ಘಾಟನಾ ಪಂದ್ಯಕ್ಕೆ ಮನವಿ ಮಾಡಿದ್ದಾರೆ. ಡಾ ಕುನ್ಹಾ ವರದಿ ಆಧಾರದ ಮೇಲೆ ಸಭೆ ಆಗಿದೆ. ಇನ್ನು ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ರು. ಡಾ ಕುನ್ಹಾ ವರದಿ ಆಧಾರದಲ್ಲಿ ಸಭೆ ಮಾಡಿದ್ದೇವೆ. ಮುಂದೆ ಯಾವುದೇ ಪಂದ್ಯ ನಡೆಯಬೇಕಾದ್ರೆ ವರದಿ ಪ್ರಕಾರ ಕ್ರಮಕ್ಕೆ ಸೂಚಿಸಿದ್ದೇವೆ. ತುರ್ತು ಕೆಲಸ ಮಾಡಿಕೊಂಡಿದ್ದಾರೆ. IPL ಉದ್ಘಾಟನಾ ಪಂದ್ಯಕ್ಕೆ ಮನವಿ ಮಾಡಿದ್ದಾರೆ. ಗೃಹ ಇಲಾಖೆ ಕಮಿಟಿ ವರದಿಯೂ ಬಂದಿದೆ. ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡುತ್ತೇವೆ. ಆ ಬಳಿಕ ನಿರ್ಧಾರ ತಿಳಿಸಲಾಗುತ್ತೆ ಎಂದು ಗೃಹ ಸಚಿವರು ಹೇಳಿದರು. ಕ್ಯಾಬಿನೆಟ್ನಲ್ಲಿ ನನಗೆ ಅಂದರೆ ಗೃಹ ಸಚಿವನಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಈ ಒಂದು ವಿಚಾರದಲ್ಲಿ ನೀವು ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ಗೆ ತಿಳಿಸಬೇಕು ಅಂತೇಳಿ ಇವತ್ತು ನಾವು ಮಾಡಿರ್ತಕ್ಕಂಥ ಈ ಸಭೆಯಲ್ಲಿ ಏನು ಚರ್ಚೆ ನಡೆದಿದೆ, ಕ್ಯಾಬಿನೆಟ್ ಏನು ತೀರ್ಮಾನ ತಗೊಳುತ್ತೆ, ನಾವು ಅಲೋ ಮಾಡಬೇಕಾ ಮಾಡಬಾರ್ದಾ ಅಥವಾ ಮಾಡೋದಿದ್ದರೆ ಏನು ಯಾವ ರೀತಿ ಮಾಡಬೇಕು, ಇದನ್ನೆಲ್ಲವನ್ನು ಕೂಡ ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ. ಅದಾದ ಮೇಲೆ ಅಂತಿಮವಾಗಿ ನಾವು ಅನೌನ್ಸ್ ಮಾಡ್ತೀವಿ. IPL ಉದ್ಘಾಟನೆ ಪಂದ್ಯಕ್ಕೆ ಅವಕಾಶ ಕೇಳಿದ್ದೇವೆ. ಕ್ಯಾಬಿನೆಟ್ ಸಭೆಯ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿಕೆ. ಇನ್ನು ಗೃಹ ಸಚಿವರ ನೇತೃತ್ವದ ಸಭೆ ಮುಕ್ತಾಯದ ಬಳಿಕ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಪ್ರತಿಕ್ರಿಯಿಸಿದ್ದಾರೆ. IPL ಉದ್ಘಾಟನೆ, ಅಂತಾರಾಷ್ಟೀಯ ಪಂದ್ಯಗಳ ಸಂಬಂಧ ಮಾತುಕತೆ ಆಗಿದೆ. ಇಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡುವುದಾಗಿ ತಿಳಿಸಿದ್ದಾರೆ. ಕೆಎಸ್ಸಿಎ RCB ಒಟ್ಟಾಗಿ ಸೇರಿ ಕೆಲಸ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಇದು ಇಬ್ಬರ ಜವಾಬ್ದಾರಿಯಾಗಿದೆ. ಕೆಲಸ ಬೇಗ ಮುಗಿಸುವಂತೆ ಸೂಚನೆ ನೀಡಿದ್ದಾರೆ. ಎಲ್ಲವನ್ನೂ ಹಂತ ಹಂತವಾಗಿ ಮುಗಿಸುತ್ತೇವೆ. ಉದ್ಘಾಟನೆಗೆ ಬೇಕಾದ ತುರ್ತು ಕ್ರಮಗಳಿಗೆ ಮುಂದಾಗಿದ್ದೇವೆ. ಆಟಗಾರರು, ಅಭಿಮಾನಿಗಳ ಸುರಕ್ಷತೆಗೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು. ಏನೇನು ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೋ ಅದನ್ನೆಲ್ಲನೂ ನಾವು ಪೂರೈಸ್ತೀವಿ ಅಂತಾನೆ ಹೇಳಿದೀವಿ. ಬಟ್ ಫೇಸ್ ವೈಸ್ ಅಂತಾನೂ ಹೇಳಿದೀವಿ ನಾವು. ಸೊ ಯಾವ್ಯಾವುದು ನಾವು ಮಾಡಿ ಮುಗಿಸಬಹುದು ಫಾರ್ ದಿ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ಕ್ರಿಕೆಟ್ ಫ್ಯಾನ್ಸ್ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಾವು ಏನೇನು ಕೆಲಸಗಳು ಮಾಡಿ ಮುಗಿಸೋಕ್ಕಾಗುತ್ತೋ ಅದನ್ನು ನಾವು ಫೇಸ್ 1ನಲ್ಲಿ ಇಟ್ಕೊಂಡು ನಾವು ಅದನ್ನು ಮೊದಲನೇ ಇನಾಗ್ಯುರೇಷನ್ಗೆ ಮುಂಚೆ ಮುಗಿಸಿ ನಾವು ಕೊಡ್ತೀವಿ. ಆ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ ನಾವು ಮತ್ತು RCB ಇಬ್ಬರು ಸೇರಿ. ಇದು ಬರೀ KSCA ಕಡೆಯಿಂದ ಮಾತ್ರ ಅಲ್ಲ, ಬಟ್ ಇವಾಗ ತನಕ ನಾವು KSCAನವರೇ ಎಲ್ಲ ಮುಂದೆ ತೊಗೊಂಡು ಹೋಗ್ತಾ ಇರೋ ಕೆಲಸನ ಇವಾಗ ನಮ್ಮ ಗೃಹ ಸಚಿವರು ಹೇಳ್ದಂಗೆ ಇದು ನೀವಿಬ್ರು ಸೇರಿ ಮಾಡಬೇಕು. ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ ನೀವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇಬ್ಬರು ಸೇರಿ ಮುಂದೆ ತೊಗೊಂಡೋಗ್ಬೇಕು ಅಂತಲೇ ಹೇಳಿದ್ದಾರೆ. ಸೊ ಅದನ್ನು ಮಾಡೋಕ್ಕೆ ನಾವು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ ಖಂಡಿತವಾಗಿ.
ಪಂದ್ಯ ಆಯೋಜನೆಗೆ ಸರ್ಕಾರದಿಂದ ಕೆಲ ರೂಲ್ಸ್. ಸರ್ಕಾರದಿಂದ ಕೆಎಸ್ಸಿಎಗೆ ಕೊಟ್ಟಿರೋ ಸೂಚನೆಗಳೇನು? ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಆಗಲಿ ಅಂತಾರಾಷ್ಟೀಯ ಪಂದ್ಯಗಳನ್ನಾಡಿಸಲು ಸರ್ಕಾರ ಕೆಲವು ಸೂಚನೆಗಳನ್ನು ನೀಡಿದೆ. ಕೆಎಸ್ಸಿಎಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪೂರ್ಣಗೊಳಿಸಬೇಕಿರುವ ಕೆಲಸಗಳ ಬಗ್ಗೆಯೂ ಸೂಚನೆಗಳನ್ನು ನೀಡಿದೆ. ಇದಕ್ಕೆ ಸರ್ಕಾರದ ಸೂಚನೆಯನ್ನು ಪಾಲಿಸುವುದಾಗಿ ಕೆಎಸ್ಸಿಎ ಭರವಸೆ ನೀಡಿದೆ. ಹಾಗಾದ್ರೆ ಸರ್ಕಾರದ ಸೂಚನೆಗಳೇನು ಅಂತ ನೋಡೋದಾದ್ರೆ, ಯಾವೆಲ್ಲ ಕಾಮಗಾರಿ ತುರ್ತಾಗಿ ಆಗಬೇಕು? ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ ಅಗಲೀಕರಣ, ಮೈದಾನದ ಒಳಗೆ ತುರ್ತು ಸೇವೆ ವಾಹನಗಳ ಸರಾಗ ಪ್ರವೇಶ, ಹೆಚ್ಚುವರಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ, ತುರ್ತು ಅಗ್ನಿ ನಿರೋಧಕ ವ್ಯವಸ್ಥೆ, ಎಲ್ಲಾ ಗೇಟ್ಗಳಲ್ಲೂ ಪ್ರವೇಶಕ್ಕೆ ಅವಕಾಶ, ಟಿಕೆಟ್ ನಿರ್ವಹಣೆಯಲ್ಲಿ ಪಾರದರ್ಶಕತೆ, ಸ್ಟೇಡಿಯಂ ಮೂಲಸೌಕರ್ಯ ಅಭಿವೃದ್ಧಿ, ಅಭಿಮಾನಿಗಳು ಮತ್ತು ಆಟಗಾರರ ಸುರಕ್ಷತೆಗೆ ಕ್ಲಬ್ ಮತ್ತು ಆಯೋಜಕರ ಹೊಣೆಗಾರಿಕೆ, ಪೊಲೀಸ್, ಖಾಸಗಿ ಭದ್ರತಾ ಸಿಬ್ಬಂದಿ ಹೆಚ್ಚುವರಿ ನಿಯೋಜನೆ ಮಾಡುವಂತೆ ಕೆಎಸ್ಸಿಎ ಹಾಗೂ ಆರ್ಸಿಬಿಗೆ ಸರ್ಕಾರ ಈ ಸೂಚನೆಗಳನ್ನು ನೀಡಿದೆ. ಇನ್ನು ಐಪಿಎಲ್ ಆಯೋಜನೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿ ಮೈದಾನದಲ್ಲಿ ಕೈಗೊಳ್ಳಬೇಕಿರುವಂತಹ ಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಎ ಹಾಗೂ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಸಮಿತಿ ಹಾಗೂ ಗೃಹ ಇಲಾಖೆ ಒಂದಷ್ಟು ಸೂಚನೆಗಳನ್ನು ನೀಡಿದೆ. ಈ ಬಾರಿ ಕಳೆದ ಬಾರಿ ಆದಂಥ ದುರಂತಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ತುರ್ತಾಗಿ ಕೈಗೊಳ್ಳಬೇಕಿರುವಂತಹ ಕ್ರಮಗಳಾಗಿರುವಂತಹ ಎಂಟ್ರಿ ಎಕ್ಸಿಟ್ ಗೇಟ್ಗಳು, ಸಿಸಿ ಕ್ಯಾಮ್ರಾಗಳು, ಜೊತೆಗೆ ತುರ್ತು ಸೇವೆಗಳಿಗೆ ಅಂದರೆ ಆರೋಗ್ಯ ಸೇವೆಗಳಾಗಿರ್ಬೋದು, ಅಗ್ನಿಶಾಮಕ ದಳದ ಸೇವೆಗಳಿಗಾಗಿರ್ಬೋದು ಬೇಕಾದಂಥ ವ್ಯವಸ್ಥೆಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ಮಾಡಬೇಕು ಅನ್ನುವಂಥ ಸೂಚನೆಗಳನ್ನು ನೀಡಿದೆ. ಒಟ್ಟಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ನಡೆಸುವ ಸಂಬಂಧ ಬಹುಶಃ ಇವತ್ತೇ ಅಂತಿಮ ನಿರ್ಧಾರ ಪ್ರಕಟವಾಗಲಿದೆ. ಆರ್ಸಿಬಿ ಫ್ಯಾನ್ಸ್ಗೆ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.